ತಂದೆಗೆ ರಿಟೈರ್ಡ್ ಆಯಿತು. ರಿಟೈರ್ಡ್ ಆದಮೇಲೆ ನಾನು 1962 ಬೆಂಗಳೂರಿಗೆ ಬಂದಮೇಲೆ ನನಗೆ ನಾಟಕದ ಗೀಳು ಜಾಸ್ತಿ ಆಯಿತು. ಆಗ ವೇಮಗಲ್ ಜಗನ್ನಾಥ್ ಅಂತ ಡೈರೆಕ್ಟ್ರು ನಾಟಕಗಳು ಮಾಡಿಸ್ತಾಯಿದ್ರು. ಅದರಲ್ಲಿ ಈರಾ ಸೈಕಿ, ಪಡ್ಡೆ ಹುಡುಗರು, ಈ ಥರ ನಾಟಕಗಳನ್ನು ಮಾಡ್ತಾಯಿದ್ದೆ. ನಾನು ಅದರಲ್ಲಿ ಈರಾ ಸೈಕಿನಲ್ಲಿ ಸಹ 6 ಜನ ಮುಸ್ಕಿನ ಮನುಷ್ಯರು, ಅದರಲ್ಲಿ ನಾನು ಒಬ್ಬ, ಯಾರು ಅಂತ ಗೊತ್ತೇ ಆಗಲ್ಲ. ನಾನು ನಾಟಕದ ದಿವಸ ಎಲ್ಲ ನನ್ನ ಸ್ನೇಹಿತರನ್ನೆಲ್ಲ ಕರೆದ್ಬಿಟ್ಟೆ, ನಾನು ಆ್ಯಕ್ಟ್ ಮಾಡ್ತೀನಿ ಬಾ ಅಂತ. ನಾಟಕ ನೋಡೋದು, ನಾಟಕ ಮುಗಿದ್ರು ನಾನು ಯಾರು ಅನ್ನೋದೇ ಗೊತ್ತಾಗಲಿಲ್ಲ. ಯಾಕೆಂದರೆ ಎಲ್ಲ ಮುಸ್ಲಿಂ ದಾರಿ ಆಗೋಗ್ತಿದ್ದೀವಿ. ಅಲ್ಲಿಂದ ಹಾಗೇ ಬಂತು. ಒಂದು ದಿವಸ ಬಸವನಗುಡಿ ನ್ಯಾಷನಲ್ ಕಾಲೇಜಲ್ಲಿ ಪ್ರಾಕ್ಟೀಸ್ ನಡೀತಾ ಇತ್ತು. ನಾನು ಹೋಗಿ ನಿಂತ್ಕೊಂಡು ನೋಡ್ತಾಯಿದ್ದೆ. ಅಲ್ಲಿ ಸುಂದರರಾಜು, ರಮೇಶ್ ಭಟ್ಟು, ಗೋಡೆ ಲಕ್ಷ್ಮೀನಾರಾಯಣ, ಶ್ರೀನಿವಾಸ ಮೂರ್ತಿ, ಲೋಕನಾಥ್, ಭಾರ್ಗವಿ ನಾರಾಯಣ, ಮಾನು, ಇವರೆಲ್ಲ ದೊಡ್ಡ ದೊಡ್ಡ ನಮ್ಮ ರಮೇಶ್ ಪಂಡಿತ್ ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ನಾನು ಹೋಗಿ ಅಲ್ಲಿ ನಿಂತ್ಕೊಂಡೆ. ರಮೇಶ್ ಪಂಡಿತ್ ಅವತ್ತಿನ ಚಿಕ್ಕ ಹುಡುಗ. ಸರಿ, ದಿನ ನೋಡ್ತಾಯಿದ್ದೆ. NSBಯಿಂದ ಪ್ರಸನ್ನ ಅವ್ರು ಬಂದಿದ್ದು. ಅವ್ರು ನಾನು ಕರೆದ್ರು, ಏನು ರೀ ದಿನ ಬಂದು ನೋಡ್ತೀರಲ್ಲ, ನಾಟಕ ಮಾಡ್ತೀರಾ ನೀವು? ಸರ್ ಮಾಡ್ತೀನಿ ಸರ್. ನೀವು ಮಾಡ್ತೀನಿ ಅಂದರೆ ನಿಮ್ಮ ಮನೇಲಿ ಬೈಯಲ್ವಾ? ಇಲ್ಲ ಸರ್, ಹೆಗ್ಗೋಡಲ್ಲಿ ನಾಟಕ, ಬರ್ತೀಯಾ? ಬರ್ತೀನಿ ಸರ್. ಆಗ ನನಗೆ ಪರಾಕ್ ಹೇಳೋದಕ್ಕೆ ಒಂದು ಅವಕಾಶ ಕೊಟ್ಟರು. ಅದು ಏನು ಅಂದರೆ, ಶ್ರೀಮತ್ ಪಶ್ಚಿಮ ರಂಗನಾಥ ಪಾದಾರವಿಂದ ಮದಕರ ಚಿತ್ತಮ್ಮ ತಿರುಪ ಶಂಡ ಕಂಡ ಊರ್ದಂಡ ದೂರ್ದಂಡ ಬಾಹುದಂಡ ದುದಂಡ ಹಿರಿಯ ಪ್ರಖಂಡ ಬಿರುದಂಡಂಬರ ಗಂಡ ಸುಗುಣ ಗಂಭೀರ ರಾಜಾಧಿರಾಜ ಮೈಸೂರು ರತ್ನ ಸಿಂಹಾಸನಾಧೀಶ ಶ್ರೀ ಶ್ರೀ ಕೃಷ್ಣ ರಾಜೇಂದ್ರ ಒಡೆಯ ಜಯ ಜಯ ಮಹರಿ ಅಂದಾಗ ಶ್ರೀನಿವಾಸ ಮೂರ್ತಿ ಎಂಟ್ರಿ ಆಗೋದು. ನನ್ನ ಪ್ರಜೆಗಳೇ, ಸಭಾಸದರೇ, ಈ ಸಭೆಯ ಮುಂದೆ ನಿಂತಿರುವ ಚೆನ್ನ ಮತ್ತು ರಂಗ ಇಬ್ಬರು ಅಪರಾಧಿಗಳು ಕೆಳವಾಗಿಡಲು ಅವರ ತಪ್ಪು ಏನು ಅಂತಾರೆ. ಅಲ್ಲಿಂದ ಒಡನಾಟ ಶುರುವಾಯಿತು. ಹೆಗ್ಗೋಡಲ್ಲಿ ನಾಟಕ ಮಾಡಿದೆ. ಅದಾದಮೇಲೆ ಅಭಿನಯ ರಂಗದಲ್ಲಿ ಮಾಡಿದೆ. ಆಮೇಲೆ ಅಲ್ಲಿಂದ ಸಮುದಾಯದಲ್ಲಿ ಮಾಡಿದೆ. ಆಮೇಲೆ ಕಾರಂತತ್ರ ಮಾಡಿದೆ. ಹೀಗೆ ಎಲ್ಲ ಮಜನುಗಳನ್ನು ಎಲ್ಲ ಡೈರೆಕ್ಟ್ರುಗಳಿಂದ ಏನೇನು ಕಲಿಬೇಕು ಎಲ್ಲ ಕಲಿತ ಮೇಲೆ ಅಭಿನಯ ತರಂಗದಲ್ಲಿ ನಾನು ಫ್ರೀ ಆ್ಯಂಡ್ ಎಕ್ಸೈಸ್ ತಗೋತಾ ಇದ್ದೆ. ಆಗ ಅಭಿನಯ ತರಂಗ ಹೊಸದಾಗಿ ಶುರುವಾಗಿತ್ತು. ಇನ್ನೂ ಗುಡಿಸಲು ಡಾಕ್ಟರ್ ವಿಜಯ, ಎಸ್ ಮೂರ್ತಿಯವರು ಎಲ್ಲ ಸೇರಿ ಮಾಡಿದ್ದು. ಅಶೋಕ್ ಬಾದರ್ಗಿನಿ ಪ್ರಿನ್ಸಿಪಾಲ್ NSB. ನನಗೆ ಫ್ರೀ ಆ್ಯಂಡ್ ಎಕ್ಸೈಸ್ ಹೇಳ್ಕೊಡೋಕ್ಕೆ ಇದು ಮಾಡಿದೆ. ಅಲ್ಲಿ ಫ್ರೀ ಆ್ಯಂಡ್ ಎಕ್ಸೈಸ್ ತೊಗೋತಾ ಇದ್ದೆ. ಒಂದು ದಿವಸ ಪುಟ್ಟಣ್ಣವ್ರು ಬಂದರು ಕ್ಲಾಸ್ ಪರಿಚಯ ಆದಾಗ, ಬಾರಯ್ಯ ಮನೆಗೆ ಒಂದು ಸತಿ ಅಂದರು. ಸರ್ ಬರ್ತೀನಿ ಸರ್. ನಾನೇನು ಅನ್ಕೊಂಬಿಟ್ಟೆ, ಹೀರೋ ಮಾಡ್ತಾರೆ ಅಂದ್ಕೊಂಬಿಟ್ಟೆ. ಏನು 5-6 ಫೋಟೋ ಹಿಡ್ಕೊಂಬಿಟ್ಟಿದ್ದೆ, ಕೆಲಸ ಹೋದೆ. ಅವ್ರ ಮನೆಗೆ ಹೋಗಿ, ಸರ್ ನಮಸ್ಕಾರ ಸರ್. ನಮಸ್ಕಾರ ಕಡೆ ಬರಯ್ಯ, ಚಾಪಾಕೋ ಕೂತ, ಕಾಫಿ ಕೊಡೋ ಅಂದರು. ಸರ್ ಫೋಟೋ ಅಂದೆ. ಯಾವ ಬೋಳೆ ಮಗ ನೀನು ಫೋಟೋ ಕೇಳಿ, ನಾನು ನಿನ್ನನ್ನು ಹೀರೋ ಮಾಡ್ತೀನಿ ಅಂತ ಹೇಳಿದ್ಮೇಲೆ, ಸರ್ ನನಗೆ ಗಾಬರಿ ಆಗೋಯ್ತು ಸರ್. ಮಕ್ಕಕ್ಕೆ ಹೊಡೆದಂಗೆ ಆಯಿತು. ತಲೆ ಬಗ್ಸ್ಕೊಂಡು ಕೂತ್ಕೊಂಡೆ. ಕಾಫಿ ಕೊಡ್ತೀನಿ ಸರ್, ಬರ್ತೀನಿ. ಆಮೇಲೆ ಪುಟ್ಟಣ್ಣವರು ಒಡನಾಟ ಶುರುವಾಯಿತು. ಅವ್ರ ಮನೆಗೆ ಹೋಗೋದು ಬರೋದು. ಒಂದು ದಿವಸ ತುಂಬ ಚೆನ್ನಾಗಿ ಆಗ್ತಾ ಇದೆ. ಬಿಳಿ ಚಡ್ಡಿ ಹಾಕ್ಕೊಂಡಿದ್ದಾರೆ, ವೈಟ್ ಟೀ ಶರ್ಟು, ಇಷ್ಟೆಲ್ಲ ಕುಂಕುಮ, ಎಣ್ಣೆ ಹಚ್ಕೊಂಡಿದ್ದಾರೆ. ಬೆಳಗ್ಗೆ ಹೋಗಿ, ನಮಸ್ಕಾರ ಸರ್, ನೋಡಯ್ಯ ನಾಡಿದ್ದಿಂದ ಶೂಟಿಂಗು ಸೂಪಾದಲ್ಲಿ ದಾಂಡೇಲಿ 45 ದಿವಸ. ಕ್ಯಾರೆಕ್ಟ್ರ್ ಏನು ಅಂತ ಕೇಳಿದ್ರೆ ಎದಾಗ ಓದ್ಬಿಡ್ತೀನಿ, ಬರಬೇಕು. ಅದಕ್ಕಿಂತ ಮೊದಲು ಈ ನಾಟಕಗಳನ್ನು ಮಾಡಿದ್ದೆ. ಎಲ್ಲದಕ್ಕಿಂತ ಮೊದಲು ನಾನು 1970ರಲ್ಲಿ ಇರಬೇಕು, ಒಂದು ಅಂತ್ಯ ಅಂತ ಒಂದು ಸಿನಿಮಾ ಮಾಡಿದೆ ಸುರೇಶ್ ರೆಡ್ಡಿ. ಅದಾದಮೇಲೆ ಮಾಸ್ಟರ್ ಅವರು ಡೈರೆಕ್ಟ್ಮೆಂಟ್ ಮಾಡಿದ್ದು ಸಂಪ್ರದಾಯದ ಅದರಲ್ಲಿ ಮಾಡಿದೆ. ಅದಾದಮೇಲೆ ಹೀಗೆ ಸಣ್ಣ ಪುಟ್ಟ ನಾಟಕಗಳು ಸಿನಿಮಾಗಳು ಮಾಡ್ಕೊಂಡಿದ್ದೆ. ಪುಟ್ಟಣ್ಣವ್ರು ಯಾವತ್ತು ಕರೆಸೋದಿಲ್ಲ. ಧರಣಿ ಮಂಡಲ ಮೊದಲು ಒಂದು ಮೇಸ್ತ್ರಿ ಮುನಿಯಪ್ಪ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದೆ. ಅದಾದಮೇಲೆ ಮತ್ತೆ ತಿರುಗಿ ನೋಡಲೇ ಇಲ್ಲ. ನಾನು 72 ವರ್ಷದಲ್ಲಿ ನಾನು ಸಿನಿಮಾ ರಂಗದಲ್ಲಿ 350 ಪಿಕ್ಚರ್ ಮಾಡಿದೆ, 1,500 ಸೀರಿಯಲ್ ಮಾಡಿದೆ. ತೆಲುಗು ಮಸಾಲ ಮಾಡಿದೆ, ವೆಂಕಟೇಶ್ ಕಾಂಬಿನೇಷನ್. ಹಿಂದಿ ಧರ್ಮೇಂದ್ರ ಮಕ್ಕಳು, ರಾಜೇಶ್ ಖನ್ನನ ಮಗಳು, ಧರ್ಮೇಂದ್ರ ಮಗ ಬಾಬಿ ಡಾಯಲು ಮತ್ತು ಟ್ವಿಂಕಲ್ ಕೋಪಾಡಿ ನಾನು ಬರ್ಸಾದ ಆ್ಯಕ್ಟ್ ಮಾಡಿದೆ. ಹೀಗೆ ನನ್ನ ಜರ್ನಿ ಮುಗಿತು. ಅಪ್ ಟು ಯುವರತ್ನವರೆಗೂ ನಾನು ಆ್ಯಕ್ಟ್ ಮಾಡ್ಕೊಂಡ್ಬಂದೆ. ಆಮೇಲೆ ನನ್ನ ದುರದೃಷ್ಟ ಇರ್ಬೋದು, ನನ್ನ ಕಾಲಿಗೆ ಕ್ಯಾಲ್ಸಿಯಂ ಬ್ಲಾಕ್ ಆಗಿದೆ ಅಂತ ಜ್ವರ ಬಂತು. 20 ದಿವಸ ಕಂಟ್ರೋಲ್ ಬಂತು. ಕೋವಿಡ್ ಟೈಮ್. ಆವಾಗ ನನ್ನನ್ನು ಅಡ್ಮಿಟ್ ಮಾಡಿ 2 ಬೆರಳು ತೆಗಿಬೇಕು, 12 ಬೆರಳು ತೆಗಿಬೇಕು. ಆಮೇಲೆ ನನ್ನ ಕಾಲೇ ಅದಾದಮೇಲೆ ನಾನು ಆ್ಯಕ್ಟ್ ಮಾಡೋಕ್ಕೆ ಆಗ್ತಾಯಿಲ್ಲ.
ಪರಿಸ್ಥಿತಿನೂ ತೊಂದರೆ ಆಗಿದೆ. ಏನು ಮಾಡೋಕ್ಕಾಗುತ್ತೆ? ನನ್ನ ಹಣೆ ಬರ ನಾನೇ ಅನುಭವಿಸಿ ಅಲ್ವಾ? ಆಮೇಲೆ ಮನೆಯಲ್ಲಿ ಕೂತ್ಕೊಂಡು ಯೋಚನೆ ಸುಮ್ಮನೆ ಕೂತ್ಕೊಂಡ್ರೆ ಏನು ಮಾಡಬೇಕು, ಏನು ಮಾಡಬೇಕು ನಾನು ಅಂದ್ಬಿಟ್ಟು ನನ್ನ ಮಕ್ಕಳನ್ನ ಇಬ್ಬರೂ ಸುರುದ್ರೂಪೇನು ಎಲ್ಲ ನನ್ನ ಸ್ನೇಹಿತರು, ಆತ್ಮೀಯರು, ಹಿತೈಷಿಗಳು, ಗೆಳೆಯರು ಅವನನ್ನು ಹೀರೋ ಮಾಡ್ಯ ವಿಲನ್ ಮಾಡ್ಯ ನಾನು ಮಕ್ಕಳು ಕೇಳಿದೆ ಆ್ಯಕ್ಟ್ ಮಾಡ್ತೀನಿ ಡ್ಯಾಡಿ. ಅದಕ್ಕೆ ಅವರು 1 ವರ್ಷ ಅಪ್ಪು ವೆಂಕಟೇಶ್ ಅಂತ ಇಬ್ಬರಿಗೂ ಫೈಟ್ ಕಲಿತು ಮಾಸ್ಟರ್ ಹೇಳಿದ್ರು, ಮಕ್ಕಳು ರೆಡಿ ಇದ್ದಾರೆ ಸರ್. ಆಗ ನಾನೇ ಡೈರೆಕ್ಷನ್ ಮಾಡಿ ನಾನೇ ಒಂದು ಸಣ್ಣ ಪ್ರೊಡಕ್ಷನ್ ಮಾಡಿ ರಣಹದ್ದು ಅಂತ ಒಂದು ಸಿನಿಮಾ ಮಾಡಿದೆ. ಅದರಲ್ಲಿ ಒಬ್ಬ ಮಗ ಹೀರೋ, ಇನ್ನೊಬ್ಬ ಮಗ ವಿಲನ್. ಹೀರೋ ಬಂದು ಶಶಾಂಕ್ ಅಂತ, ಇವನು ವಿಲನ್ ಬಂದು ಸೂರಜ್ ಅಂತ. ಸೂರಜ್ ಅನ್ನೋನು ಇವತ್ತು ಒಂದು 4-5 ಪಿಕ್ಚರ್ ಮಾಡ್ತಾಯಿದ್ದಾನೆ. ನಿಮ್ಮಂಥವ್ರ ಆಶೀರ್ವಾದ ಇದ್ದರೆ ಮತ್ತೆ ಅವರು ದೊಡ್ಡದಾಗಿ ಬೆಳೀತಾರೆ. ನನಗೆ ಹೇಗೆ ನೀವೆಲ್ಲ ಪ್ರೋತ್ಸಾಹ ಕೊಟ್ಟರಿ, ಪ್ರೆಸ್ನವರಾಗಿರ್ಬೋದು, ಮೀಡಿಯಾದವರಾಗಿರ್ಬೋದು, ಎಲ್ಲರೂ ನಮಗೆ ಭಾಳ ಪ್ರೋತ್ಸಾಹ ಕೊಟ್ಟರು. ಹಾಗೆ ನನ್ನ ಮಕ್ಕಳಿಗೂ ಪ್ರೋತ್ಸಾಹ ಕೊಟ್ಟು ಬೆಳೆಸಿ ಅಂತ ಕೇಳ್ಕೊತೀನಿ. ನಮಸ್ಕಾರ.